ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ Xiaomi 14 ಮೊಬೈಲ್ನ ಕಂಪ್ಲೀಟ್ ರಿವ್ಯೂ ಮತ್ತು ಡೀಟೇಲ್ನ ಹೇಳಕೊಟ್ಟಿದ್ದೀನಿ. ನೆಕ್ಸ್ಟ್ ಮಂತ್ ಇಂಡಿಯಾದಲ್ಲಿ ಲಾಂಚ್ ಆಗಬೇಕಾಗಿರುವಂಥ ಮೊಬೈಲಲ್ಲಿ ಏನೇನಿದೆ, ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂತ ಕಂಪ್ಲೀಟಾಗಿ ತಿಳ್ಕೊಬಂದ್ಬಿಡೋಣ. ಅಲ್ಲಿವರೆಗೂ ಏನಾದರೂ ನೀವೇನಾದರೂ ನನ್ನ ಚಾನಲ್ನ ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, Xiaomi ಅವರು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಇರುವಂಥ ಮೊಬೈಲ್ಗಳು ಬಿಡ್ತಾ ಇದ್ದಾರೆ. ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, Xiaomi 14ಅಲ್ಲಿ 14 Pro ಮತ್ತು 14 Ultra 3 ವೇರಿಯಂಟಲ್ಲೂ ನಮಗೆ ಮೊಬೈಲ್ ಸಿಗ್ತಾ ಇದೆ. ಸೊ ಅದೇ ರೀತಿ ಹಿಂದೆ ಎಲ್ಲ 11 ಮತ್ತು 11 Pro, 12 Pro ಇವೆಲ್ಲ ಒಂದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾ ಫೀಚರ್ಸ್ನ ಹೊಂದಿತ್ತು. ತುಂಬ ಚೆನ್ನಾಗೇ ಬಿಡ್ತಾ ಬಂದಿದ್ದಾರೆ. ದಿನೇ ದಿನೇ ಬರ್ತಾ Xiaomi ಅವರು ಅಪ್ಡೇಟ್ ಆಗ್ತಾ ಮತ್ತು ಒಳ್ಳೆ ಬಿಲ್ಡ್ ಕ್ವಾಲಿಟಿಯೊಂದಿಗೆ ಮತ್ತು ಒಳ್ಳೆ ಪ್ರೀಮಿಯಂ ಫೋನೊಂದಿಗೆ ರಿಲೀಸ್ ಮಾಡೋಕ್ಕೆ ಅಂತಲೇ ಹೊರಟಿದ್ದಾರೆ. ಇಷ್ಟು ದಿನ ಅವರು ವ್ಯಾಲ್ಯೂ ಫಾರ್ ಮನಿ ಅಂದರೆ ಒಂದು ಬೇಸಿಕ್ ಪ್ರೈಸ್ನ ಇಟ್ಕೊಂಡು ವ್ಯಾಲ್ಯೂ ಫಾರ್ ಮನಿಯಾಗಿ ಅವರು ಆಟ ಆಡ್ತಾಯಿದ್ರು. ಬಟ್ ಈಗ ಒಂದು ಪರ್ಫಾರ್ಮೆನ್ಸ್ ವೈಸು ಮತ್ತು ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ವೈಸ್ನ ನೋಡಿಕೊಂಡು ಒಂದು ಒಳ್ಳೆ ಪ್ರೀಮಿಯಂ ಫೋನ್ ಕಡೆ ಹೊರಟಿದ್ದಾರೆ. ಈ ವಿಡಿಯೋದಲ್ಲಿ ನಾನು Xiaomi 14 ಬೇಸ್ ವೇರಿಯಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರೋ ಮತ್ತು ಅಲ್ಟ್ರಾ ಅದು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಇದೆ ಕಮೆಂಟ್ ಮುಖಾಂತರ ಹೇಳಿ, ಅದನ್ನು ನಾನು ತೋರಿಸ್ಕೊಡ್ತೀನಿ. ಬಟ್ ಈಗ ಬೇಸ್ ವೇರಿಯಂಟ್ ಬಗ್ಗೆ ನಾನು ಹೇಳ್ತೀನಿ. ಬೇಸ್ ವೇರಿಯಂಟ್ ಅಂತ ಹೇಳ್ಬಿಟ್ಟು ಏನು ಅಂಥ ಕಳಪೆ ಏನಿಲ್ಲ. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಬಂದ್ಬಿಟ್ಟು ಇದ್ರ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ಬಂದ್ಬಿಟ್ಟು ಲೈಕಾ ಅವ್ರದ್ದು. ಲೈಕಾ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಕ್ಯಾಮ್ರಾ, ಒಂದು ಒಳ್ಳೆ ಪ್ರೊಫೆಷ್ನಲ್ ಕ್ಯಾಮ್ರಾಗಳು ತಯಾರು ಮಾಡುವಂಥ ಲೆನ್ಸ್ಗಳು. ಇದು ಜರ್ಮನಿನಲ್ಲಿದೆ. ಈ ಮೊಬೈಲ್ ಬಂದು ತುಂಬ ಕಾಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ ದ ಸೆನ್ಸ್ ಕೈಯಲ್ಲಿ ಹಿಡ್ಕೊಂಡ್ರೆ ನೀವು ನೋಡ್ತಾ ಇರ್ಬೋದು, ಹಳೇ iPhone 8, iPhone 7 ಈ ಥರ ಅಂದರೆ ಸೈಜಲ್ಲಿ ನಾನು ಮಾತಾಡ್ತಾ ಇರೋದು. ಆ್ಯಂಡ್ ಬಿಲ್ಡ್ ಕ್ವಾಲಿಟಿನೂ ಕೂಡ ತುಂಬ ಅದ್ಭುತವಾಗಿದೆ. ಒಂದು ಒಳ್ಳೆ ಪಾಕೆಟ್ ಫ್ರೆಂಡ್ಲಿ ಆಗಿದೆ ಆ್ಯಂಡ್ ತುಂಬ ಕಾಂಪ್ಯಾಕ್ಟು, ಕಂಪ್ಯಾಟಬಲ್ ಆಗಿದೆ ಹ್ಯಾಂಡಲ್ಲಿ ಯೂಸ್ ಮಾಡೋಕ್ಕೆ. ಮೊದಲನೇದಾಗಿ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬಿಡೋಣ. ಡಿಸ್ಪ್ಲೇ ಬಂದ್ಬಿಟ್ಟು LTPO OLED ಡಿಸ್ಪ್ಲೇ ಆಗಿರುವಂಥದ್ದು, 68 ಬಿಲಿಯನ್ ಕಲರ್ಸ್ ಇರುವಂಥದ್ದು ಮತ್ತು 120 Hz ರಿಫ್ರೆಶ್ ರೇಟ್ ಆಗಿರುವಂಥದ್ದು ಮತ್ತು ಡಾಲ್ಬೈ ವಿಷನ್ ಕೂಡ ಇದರಲ್ಲಿದೆ. ಮತ್ತು HDR10+ ಇದರಲ್ಲಿ ಇರುವಂಥದ್ದು. ಅಪ್ ಟು 1000 ನಿಟ್ಸ್ ಬ್ರೈಟ್ನೆಸ್ಸಿಂದ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದರಲ್ಲಿ ಸಿಗುವಂಥದ್ದು. ಇನ್ನು ಇದರ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.36 ಇಂಚಸ್ ಇರುವಂಥದ್ದು. ರೆಸೊಲ್ಯೂಷನ್ ಬಂದ್ಬಿಟ್ಟು 12000 ಇಂಟು 2670 ಪಿಕ್ಸೆಲ್ಸ್ ರೆಸೊಲ್ಯೂಷನ್ ಇದರಲ್ಲಿ ಸಿಗುವಂಥದ್ದು. ಇನ್ನು ಇದರ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಮಾತಾಡೋದಾದರೆ Android 14 HyperOS ಅಲ್ಲಿ ರನ್ ಆಗುವಂಥದ್ದು. ಚಿಪ್ಸೆಟ್ ಬಂದ್ಬಿಟ್ಟು ಕ್ವಾಲ್ಕಾಮ್ SM8650AB ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ನು ಇದರಲ್ಲಿ ಇರುವಂಥದ್ದು. ಮತ್ತು ಆಕ್ಟೋಕೋರ್ 3.3 GHz ಟು 3.32 GHz ಅಲ್ಲಿ ಇದು ರನ್ ಆಗುವಂಥದ್ದು. ಇನ್ನು ಇಂಟರ್ನಲ್ ಸ್ಟೋರೇಜ್ನಲ್ಲಿ ನಾವು ನೋಡೋದಾದರೆ 256 GB 8 GB ರ್ಯಾಮ್ ಒಂದು ವೇರಿಯಂಟ್ ಇದೆ. 256 GB 12 GB ರ್ಯಾಮ್ ಒಂದು ವೇರಿಯಂಟ್ ಇದೆ. 1512 GB ಮತ್ತು 12 GB ರ್ಯಾಮ್ ಒಂದು ವೇರಿಯಂಟ್ ಇದೆ. 1512 GB 16 GB ರ್ಯಾಮಲ್ಲಿ ಒಂದು ವೇರಿಯಂಟ್ ಇದೆ. 1 TB 16 GB ರ್ಯಾಮಲ್ಲಿ ಒಂದು ವೇರಿಯಂಟ್ ಇದೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಾವು 3 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು 50 MP ಮೇನ್ ಕ್ಯಾಮ್ರಾ ಇರುವಂಥದ್ದು, ಇನ್ನೊಂದು 50 MP ಟೆಲಿಫೋಟೋ ಇರುವಂಥದ್ದು, ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ನಮಗೆ ಇದು ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಲೈಕಾ ಲೆನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಡ್ಯುಯಲ್ LED, ಡ್ಯುಯಲ್ ಟೋನ್ ಫ್ಲ್ಯಾಶ್, HDR ಪ್ಯಾನೋರಾಮಾ ಎಲ್ಲ ಇದೆ ಇದರಲ್ಲಿ. ಅಪ್ ಟು ನೀವು 8K ವರೆಗೂ ನೀವು 8K ಇಂಟು 24 FPS ಅಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. 4K 24, 30, 60 FPS ಅಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. 10 ಬಿಟ್ ಕಲರ್ ಇದರಲ್ಲಿ ಆಪ್ಷನ್ ಇರುತ್ತೆ. ಇನ್ನೊಂದು ಆಪ್ಷನ್ ಏನು ಚೆನ್ನಾಗಿದೆ ಅಂದರೆ 180 ಪಿಕ್ಸಲಲ್ಲಿ ನಾವು 30, 60, 120, 240, 960 FPS ಅಲ್ಲಿ ಕೂಡ ನಾವು ರೆಕಾರ್ಡ್ ಮಾಡ್ಬೋದು. ಆ್ಯಂಡ್ 720 ಪಿಕ್ಸಲ್ಲು 1920 FPS ಅಲ್ಲಿ ನಾವು ರೆಕಾರ್ಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೆವಿ ಕ್ಯಾಮ್ರಾ ಕ್ಲಾರಿಟಿ ಇದೆ ಅಂತಲೇ ಹೇಳ್ಬೋದು. ಈ ಆಪ್ಷನ್ ಎಲ್ಲ ಇದ್ದರೆ ನಾವು ಮಾತಾಡೋಂಗೆ ಇಲ್ಲ. ಒಂದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ನಮಗೆ ಇದು ಸಿಗುತ್ತೆ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ 32 MP ವೈಡ್ ಆ್ಯಂಗಲ್ ಸೆಲ್ಫಿ ಕ್ಯಾಮ್ರಾ ನಮಗೆ ಸಿಗುತ್ತೆ. ಇದರ ಫ್ಯೂಚರ್ ಬಂದ್ಬಿಟ್ಟು HDR
ಪನೋರಾಮಾ ಕೂಡ ನಮಗೆ ಇದರಲ್ಲಿ ಸಿಗುವಂಥದ್ದು. ವಿಡಿಯೋ ರೆಕಾರ್ಡಿಂಗ್ 4K 3060 FPS ಅಲ್ಲಿ ರನ್ ಆಗುತ್ತೆ. 180 ಪಿಕ್ಸೆಲಲ್ಲಿ 3060 FPS ಅಲ್ಲಿ ರನ್ ಆಗುವಂಥದ್ದು. ಇನ್ನು ಆಬ್ವಿಯಸ್ಲಿ ಇದರಲ್ಲಿ ಲೌಡ್ ಸ್ಪೀಕರ್ ಇದ್ದೇ ಇದೆ. ಆ್ಯಂಡ್ ನೀವು ಯಾವುದಾದ್ರೂ ಇಯರ್ಫೋನ್ ಏನಾರ ಕನೆಕ್ಟ್ ಮಾಡ್ತೀವಿ ಅಂದರೆ ಆಪ್ಷನ್ ಇಲ್ಲ, ಯಾಕಂದರೆ 3.5mm ಜಾಕ್ ಇದರಲ್ಲಿ ಇಲ್ಲ. ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು 5.4 ವರ್ಷನ್ ಇದೆ. ಆ್ಯಂಡ್ NFC ಕೂಡ ಇದು ಎನೇಬಲ್ ಇದೆ. ಮತ್ತೆ USB ಬಂದು C ಟೈಪ್ನಲ್ಲಿ ಇದೆ. ಆ್ಯಂಡ್ ರೇಡಿಯೋ ಇದರಲ್ಲಿ ಇಲ್ಲ. ಇನ್ನು ಇದರ ಫ್ಯೂಚರ್ ಬಂದ್ಬಿಟ್ಟು ಸೆನ್ಸರ್ ನೋಡೋದಾದ್ರೆ ಫಿಂಗರ್ ಪ್ರಿಂಟು ಅಂಡರ್ ಡಿಸ್ಪ್ಲೇ ಆಪ್ಟಿಕಲ್ ಇದೆ. ಮತ್ತೆ ಆಕ್ಸಿಲೋಮೀಟರು, ಪ್ರಾಕ್ಸಿಮಿಟಿ, ಕ್ಯಾಂಪಸ್, ಬಾರೋಮೀಟರ್, ಕಲರ್ ಸ್ಪೆಕ್ಟ್ರಮ್ ಕೂಡ ಇದರಲ್ಲಿ ನಾವು ನೋಡಬಹುದು. ಇನ್ನು ಬ್ಯಾಟ್ರಿ ಬಗ್ಗೆ ನಾವು ಮಾತಾಡೋದಾದ್ರೆ 4610 mAh ನಾನ್ ರಿಮೂವಬಲ್ ಬ್ಯಾಟ್ರಿ. ಆಬ್ವಿಯಸ್ಲಿ ಬರ್ತಾರ ಮೊಬೈಲ್ ಎಲ್ಲ ನಾನ್ ರಿಮೂವಬಲ್. ಓಕೆ. ಅಂಡ್ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ಸಿಗುತ್ತೆ. ಅಂಡ್ ಇದರ ಅಡಾಪ್ಟರ್ ಬಂದ್ಬಿಟ್ಟು 120 ವರೆಗೂ ಸಪೋರ್ಟ್ ಮಾಡುತ್ತೆ. ವೈರ್ಲೆಸ್ ಚಾರ್ಜ್ ಬಂದ್ಬಿಟ್ಟು 50 ವ್ಯಾಟ್ ವೈರ್ಲೆಸ್ ಚಾರ್ಜ್ ಇದೆ. 100% ಆಗಕ್ಕೆ 64 ಮಿನಿಟ್ಸ್ ತಗೊಳುತ್ತೆ. 90 ವ್ಯಾಟ್ ವೈರ್ ಚಾರ್ಜರ್ ಅಲ್ಲಿ 100% ಬಂದ್ಬಿಟ್ಟು 31 ಮಿನಿಟ್ಸ್ಗೆ 100% ಆಗುತ್ತೆ. ಮತ್ತೆ ಇದರಲ್ಲಿ 10 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜರ್ ಕೂಡ ಆಪ್ಷನ್ ಇದೆ. ಇನ್ನು ನಾವು ಕಲರ್ ಆಪ್ಷನ್ ನೋಡೋದಾದ್ರೆ ಬ್ಲ್ಯಾಕ್, ವೈಟ್, ಜೇಡ್ ಗ್ರೀನು ಮತ್ತೆ ಪಿಂಕ್ ಅಲ್ಲಿ ನಮ್ಗೆ ಇದು ಸಿಗುವಂತದ್ದು. ಇನ್ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಇನ್ನ ಇಂಡಿಯಾಗೆ ಲಾಂಚ್ ಆಗಿಲ್ಲದೆ ಇರೋದ್ರಿಂದ ಪ್ರೈಸು ಪಕ್ಕ ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಒಂದು ಅಂದಾಜು ಒಂದು 30-35 ಸಾವಿರಕ್ಕೆ ಇದು ಸಿಗುವಂತದ್ದು. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಮೊಬೈಲು, ತುಂಬಾ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದಿಷ್ಟುನು Xiaomi 14 ಬೇಸ್ ವೇರಿಯಂಟ್ ಮೊಬೈಲ್ ರಿವ್ಯೂ ಮತ್ತೆ ಫುಲ್ ಡೀಟೇಲ್ಸ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು Xiaomi 14 ಬೇಸ್ ವೇರಿಯಂಟ್ ಮೊಬೈಲ್ ನ ಫುಲ್ ಡೀಟೇಲ್ ಆಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.